ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಕ್ರಾಂತಿ ಆಗಿರುತ್ತೆ. ಸಂಕ್ರಾಂತಿ ನೋಡಿ ನಾನು ಸಿಂಪಲಾಗಿ ರಂಗೋಲಿ ಹಾಕಿದ್ದೆ. ಇನ್ನು ಸಂಕ್ರಾಂತಿ ಹಬ್ಬದ ದಿವಸ ಬಂದು ನನ್ನದು ಆ್ಯನಿವರ್ಸರಿ ಇರುತ್ತೆ, ಅಂದರೆ ಫೆಬ್ರವರಿ 14. ಹಾಗಾಗಿ ನನ್ನ ಹಸ್ಬೆಂಡ್ 12 ಗಂಟೆಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟರು ನನಗೆ. ಇನ್ನು ಆ್ಯನಿವರ್ಸರಿ ಗಿಫ್ಟ್ ಅಂತ ಏನಿಲ್ಲ, ಯಾಕಂದರೆ ಅವರು ಮಿಡ್ಲಿ ಏನಾದರೂ ಕೊಡಿಸಿರ್ತಾರೆ. ಆದರೆ ಈ ವರ್ಷ ಅಂತ ಎರಡು ಕೊಡಿಸಿದ್ರು ಅವ್ರು ನನಗೆ ಗಿಫ್ಟ್ ಅಂತೇಳಿ. ಒಂದು ಫೋನು, ಇನ್ನೊಂದು ಕಿವಿಗಿನೂ ಕೊಡಿಸಿದ್ರಲ್ವ. ಹಾಗಾಗಿ ನಾನು ಕೇಳಲ್ಲ, ಅವರು ದುಡ್ಡಿದ್ದಾಗ ಅವ್ರು ಕೊಡಿಸಿರ್ತಾರೆ. ಇಂಥ ದಿನವೇ ತಾಪಕ್ಕೆ ಅಂತ ಏನಿಲ್ಲ. ಹಾಗಾಗಿ ಇನ್ನು ಆ್ಯನಿವರ್ಸರಿ ಇತ್ತಲ್ವ, ಎದ್ದು ಇನ್ನು ಜ್ಯೋತಿ ಕೂಡ ಕಾಣ್ತಿತ್ತು ಫ್ರೆಂಡ್ಸ್. ಇನ್ನು ಆ್ಯನಿವರ್ಸರಿ ಏನೈತಿ, ಇನ್ನು ಸಂಕ್ರಮಣ ಹಬ್ಬನ ಇತ್ತಲ್ವ. ಇನ್ನು ಊರಿಗೆ ಹೋಗೋ ಅವಸರ ಯಾಕಂತ ಊರಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಮನೆಯವ್ರ ಊಟ ಬೇಡ ಅಂದರು. ಬಟ್ ನಾನು ಆ್ಯನಿವರ್ಸರಿ ಮತ್ತು ನೆಕ್ಸ್ಟ್ ಡೇ ನನ್ನ ಬರ್ತಡೇನೇ ಇತ್ತು. ಬಟ್ ಇಲ್ಲಿ ಕರೆದ್ವಿ, ಯಾರು ಬರೋಕ್ಕಿದ್ದಿಲ್ಲ. ಯಾಕಂದರೆ ಆ ಜಾತ್ರೆಗೆ ಹೋಗ್ತಿದ್ರಲ್ವ ಅಮ್ಮನವರು, ಮತ್ತು ನಮ್ಮ ತಮ್ಮನೂ ಇದ್ದಿಲ್ಲ, ಊರಿಗೆ ಹೋಗಿದ್ನಲ್ವ. ಹಾಗಾಗಿ ನಾನು ಹೋಗ್ತೀನಿ ಅಂತಂದು ಹೇಳಿದೆ. ಅವರು ಇರು ಇಲ್ಲೇ ಮಾಡಂತಿ ಅಂತ ಎಷ್ಟು ಹೇಳಿದ್ರೂ ನಾನು ಕೇಳಿಲ್ಲ. ಯಾಕೆ ಪ್ರತಿ ವರ್ಷವೂ ಬರ್ತಡೇ ಆಗಲಿ ಇಲ್ಲಿ ಮಾಡ್ಕೋಬೋದು, ಬಟ್ ಅಲ್ಲಿ ಫ್ಯಾಮ್ಲಿ ಜೊತೆ ಇರೋದು ಬೇರೆ ಆಗುತ್ತೆ. ಬಟ್ ನನಗೆ ಅದು ಮೆಮೊರೇಬಲ್ ಬೇಕಿತ್ತು ನನಗೆ. ಹಾಗಾಗಿ ನಾನು ಹೋದೆ. ಇನ್ನು ಆ್ಯನಿವರ್ಸರಿ ಇತ್ತು ಅಂತ ಕೇಕ್ ಕಟ್ ಮಾಡೋಕ್ಕೂ ಇದ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ಜ್ಯೋತಿ ಕಾಣ್ತಿತ್ತಲ್ವ. ಇನ್ನು ಇವ್ರು ಮೊದಲೆಲ್ಲ ಮಾಲೆ ಹಾಕಿದ್ರು ಒಂದು ಟೈಮು. ಇನ್ನು ಈಗ ಹಾಕ್ಬೇಕಂದ್ರೆ ಕಲಿತಿಲ್ಲ, ದೇವ್ರು ಯಾವಾಗ ಹಾಕ್ಸ್ಲಿ. ಹಾಗಾಗಿ ಇನ್ನು ನಾನು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡೆ. ಯಾಕೆ ಇಷ್ಟ ಇಲ್ಲ ನನಗೆ ಅಂತ ಮುಂದೆ ಹೇಳ್ತೀನಿ. ಓದಿಯಾ? ಬಾಯ್ ಪಾಪು, ಬಾಯ್ ಪಪ್ಪ, ಬಾಯ್. ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ಡೇ ನನ್ನ ಬರ್ತಡೇ ಇತ್ತಲ್ಲ, ಫ್ರೆಂಡ್ ಬರ್ತಡೇ. ಅಂದರೆ ನಾನಿನ್ನು ಅಪ್ಪ ನೆನಪಾಗ್ತಾನೆ. ಯಾಕಂದರೆ ಅವ್ರು ಒಂದು ವರ್ಷವೂ ನನ್ನ ಬರ್ತಡೇ ಮಾಡಲಾರ್ದಂಗಿಲ್ಲ. ಅಂದರೆ ಅವ್ರಿಗೆ ನನ್ನ ಬರ್ತಡೇ ಅಂದರೆ ತುಂಬ ಖುಷಿ. ಯಾಕಂದರೆ 3 ಪಾಪು ನಾವು ಹಿಂಗೆ ಆಗಿತ್ತಂತೆ. ಏನಂದರೆ ನಮ್ಮಮ್ಮ 3 ಪಾಪಿದ್ರು ದಕ್ಕಿಲ್ಲ. ಅಂದರೆ ನಾನು 4ನೇಗೆ ನನ್ನ ಮೇಲೆ ಅಂದರೆ ತುಂಬ ಜೀವ. ಹಾಗಾಗಿ ಅವರು ತನ್ನ ಕೈಲಿ ಆದಷ್ಟು ಏನು ಮಾಡ್ತಿದ್ದಿಲ್ಲ. ಹೊಸ ಡ್ರೆಸ್ ಅಂತೂ ಪಕ್ಕ ಇರ್ತಿತ್ತು. ಇನ್ನು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಚಾಕ್ಲೇಟ್ ಅವೆಲ್ಲ ಹಂಚೋದು ಅದೆಲ್ಲ ಇರ್ತಿತ್ತು. ಇನ್ನು ಸ್ವಲ್ಪ ದೊಡ್ಡವಳಾದಂಗೆಲ್ಲ ಇನ್ನು ಮನೆಯಲ್ಲಿ ಸ್ವಲ್ಪ ಆದಂಗೆಲ್ಲ ಕೇಕ್ ತಗೊಂಡು ಕಟ್ ಮಾಡಿಸ್ತಿದ್ರು. ಬಟ್ ಈ ವರ್ಷ ತುಂಬ ನೆನಪಾಗ್ತಿದ್ರಪ್ಪ. ಒಂಥರ ಅಂತ ಅಂದಿದ್ದೆ. ಅಷ್ಟರಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಅವರಪ್ಪ ಬಂದರು. ಅಂದರೆ ಯಾಕಮ್ಮ ಬೇಜಾರಾಗದಿ ಅಂತಂದು. ಬಟ್ ಅವರು ನಾಳೆ ಬರ್ತಡೇ ಐತಲ್ಲ, ಏನೇನು ಗಿಫ್ಟ್ ತಗೊಳಂತಿ ಬಾ ಅಂತಂದು ಕರೆದಿದ್ರು. ಅವರು ಚೈನ್ ಕೊಡ್ಸೋಕೆ ಹೋಗಿದ್ರು, ಬೆಳ್ಳಿ ಚೈನು. ಬಟ್ ಅದು ನಾನು ಯೂಸ್ ಮಾಡಲ್ಲಲ್ಲ. ಹಾಗಾಗಿ ನಾನು ಮುಕ್ಬಟ್ಟು ಅದೇ ಮೊನ್ನೆ ಹೇಳಿದ್ನಲ್ವ, ಬಿಚ್ಚಾಕ ಲೂಸ್ ಆಗಿತ್ತು ಅಂತೇಳಿ. ಹಾಗಾಗಿ ನಾನು ಮುಕ್ಬಟ್ಟು ತಗೊಂಡೆ. ಏನೋ ಖುಷಿ ಆಯಿತು. ಆ ಅಪ್ಪ ಇಲ್ಲಾಂದರೆ ಈ ಅಪ್ಪಲ್ಲಿ ಖುಷಿ ನೋಡಿದೆ ಅಂತ ಇತ್ತು ನನಗೆ. ಇನ್ನು ಊರಿಗೆ ಹೋಗೋಕ್ಕೆಲ್ಲ ರೆಡಿ ಆಗಿದ್ವಿ. ಇದು ಊರಿಗೆ ಹೋದ್ಮೇಲೆ ಡ್ರೆಸ್ ತಗೊಂತಿದ್ದೆ ಇದಕ್ಕೆ ಬರ್ತಡೇಗೆ. ಅಲ್ಲ 50 ರೂಪಾಯಿ. ಆಮೇಲೆ ಫಸ್ಟಿಗೆ ಬಂದಾಗ ನಂದು ಯೂಟ್ಯೂಬ್ ಐತಕ್ಕ, ಯೂಟ್ಯೂಬ್ ಚಾನಲ್ ಐತೆ. ನಾನು ವಿಡಿಯೋ ಮಾಡಿದರೆ ಏನು ಇದಿಲ್ಲಲ್ಲ. ಹಾಯ್ ನೋಡಿ, ನಾವು ಕೊಬ್ಬಳಕ್ಕೆ ಬಂದೀವಿ ಜಾತ್ರೆಗೆ. ನಮ್ಮ ಅಕ್ಕವ್ರ ಮನೆಯಾಗದೀವಿ. ನಮ್ಮ ಅಕ್ಕ ರೆಡಿ ಮಾಡ್ತಿದ್ದಾರೆ. ನಮ್ಮ ತಂಗಿ ಇಲ್ಲಿದ್ದಾಳೆ. ನನ್ನ ಮಗನ ಕಾಟ ಅಂತ ಜಗ್ಗಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್, ತಡ್ಕೊಳಕ್ಕಾಗ್ತಿಲ್ಲ. ನಾಳೆ ತೇರಿದೆ, ಮತ್ತು ಅಮಿತಾಬ್ ಬಚ್ಚನ್ ಹೋಗ್ತಾನಂತೆ, ಅದನ್ನು ತೋರಿಸ್ತೀನಿ. ಏನು ನೆದ ಪಪ್ಪ? ಹಾಯ್ ಹಾಯ್. ಎಲ್ಲಿ ಬಂದೆ?
ನೋಡಿ ಫ್ರೆಂಡ್ಸ್ ಯಾಕೆ ಹೆಂಗದಾಳ ಅಂತಂದರೆ ಇದು ಮಾಡ್ತಾ ಇವಾಗ ಬೆಳಿಗ್ಗೆ ಎದ್ದು ಮಠಕ್ಕೆ ಹೋಗಿ ಕುಂತೀವಿ ಪೂಜೆ ಮಾಡೋಕೆ. ಮತ್ತು ಎಲ್ಲಂದು ಜಾಸ್ತಿ ಬೆಳಕರ್ದಾಗ ಹೋದರೆ ಜಗಿ ಗಲಾಟೆ ಇರ್ತದಂತೆ. ಅದಕ್ಕೆ ಇವತ್ತು ನನ್ನ ಬರ್ತಡೇ ಗಟ್ಟ ಇದೆ ಫ್ರೆಂಡ್ಸ್. ಬಟ್ ನನ್ನ ಬರ್ತಡೇ ನನಗೆ ಇಷ್ಟ ಇಲ್ಲ. ಬಟ್ ಮನೆಯವರಿಗೋಸ್ಕರ ಅವರು ಹೇಳಿಗೋಸ್ಕರ ಸುಮ್ಮನೆ ಒಂದು ಸಿಂಪಲ್ ನಿನ್ನೆ ಒಂದು ಹೊಸ ಡ್ರೆಸ್ ತಗೊಂಡಿದ್ದೆ, ಅದು ಹಾಕ್ಕೊಂಡಿದ್ದೀನಿ. ಈಗ ಗುಡಿಗೆ ಕಾಡಿಸ್ಕೊಂಬರ್ಬೇಕು. ನಮ್ಮ ತಂಗಿನ ನನಗೋಸ್ಕರ ಎದ್ದುಬಿಟ್ಟಾಳೆ ಬೆಳಿಗ್ಗೆ. ಇವಾಗ ನಮ್ಮ ಅಕ್ಕ ನಮ್ಮ ಮಾಮ ಬರ್ತೀರ ಹೋಗ್ಬೇಕು. ಮೇನ್ಲಿ ನಮ್ಮ ಮಾಮನ ಮಗಳು ಹಾಕಿ ನೋಡಿ ಚೆನ್ನಾಗಿದೆಯಾ. ರೆಡ್ ಆಗಿಲ್ಲ ಕವ ಇದು ಮೇನ್ ಅಲ್ಲ. ನಿಂದು ನೀನು ಹಾಕ್ಸಿಲ್ಲ ಇಲ್ಲ. ಮಟ್ಟಕ್ಕೆ ಹೋದ್ಮೇಲೆ ಮತ್ತೆ ಕಾಣ್ತೀನಿ. ಅಕ್ಕ ಕಾಣೋದು ಮಾಮ ಇಲ್ಲಿ ಎಷ್ಟು ಮಸ್ತ್ ಬರ್ತದೆ ನೋಡು. ಇಲ್ಲಿ ಯವ್ವ ಕಾಳು ತಡಿಕ ಸ್ವಲ್ಪ ಮಾಮ ಹಿಂದೆ ಗೊತ್ತಿಲ್ಲ ಅಂದ್ರೆ ಹೋಗ್ಬೇಕು. ಆ ಪೊಲೀಸರು ಹಿಡ್ಕೊಡ್ತು ನೋಡಿ. ಜಯಮ್ಮಕ್ಕೆ ಇಲ್ಲೇ ಇರ್ತಾ ಅಂತಮ್ಮ ಹೆಂಗೆ ಮಾಡ್ತಿ ಅಲ್ಲಿಲ್ಲ ನಾನು. ಎಲ್ಲ ಅಲ್ಲ ನೀರು ತುಂಬ್ಕೊಂಬರಲ್ಲ ನೀರು ಹಾಕಿ ಒಬ್ಬರಿಗೆ ಆಡ್ಬೇಕು ಕೇರಳ ಅಂತ. ಅನ್ಕೊಂಡಿರ್ತಾರೆ ಎಲ್ಲ ಕಡೆ. ಅವರೆಲ್ಲರೂ ಹೋಗಿಂದ ಮತ್ತೆ ಅಡಿ ಬಿತ್ತು ಚಿನ್ನ ಅಂತೀಗಿ ನಾನೇ ಅಡಿ ಬಿತ್ತಿದ್ದೀನಿ. ಎರಡು ಬಟ್ ಮೇಲೆ ಬಂದಿ ಫ್ರೆಂಡ್ಸ್. ಇವಾಗ ಅಲ್ಲಿ ಪ್ಯಾಂಟಡಿ ನಡೆದ ಸಾಕಾಯ್ತಂತ ತವಕ್ಕಂತಿಲ್ಲ ಕುಂದ್ಬಿಡಿ. ನನ್ನ ನೋಡಿ ಕುಂದ್ಬಿಡ ಕಡಗ ಅದೇ ಹೆಂಗೆ ಮೇಲೆ ಕುಂದಿ. ಓಕೆ ಫ್ರೆಂಡ್ಸ್, ಒಳಗಡೆ ದರ್ಶನ ಎಲ್ಲ ಆಯಿತು. ಇನ್ನು ಮೇಲೆ ಬರಬೇಕು. ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ. ಮೇಲೆ ಬಂದು ಮೇಲಿಂದ ವಿಡಿಯೋ ಮಾಡ್ತಿದ್ದೀನಿ. ಸಖತ್ ಕಂತಿದೆಯಲ್ಲ ಎಲ್ಲ ಅದ್ರ ಗಿಡದೊಳಗೆಲ್ಲ ಲೈಟ್ ಹಾಕಿ ಒಂಥರ ಚೆನ್ನಾಗಿ ಕಾಣ್ತಿತ್ತೆಲ್ಲ ಲೈಟಿಂಗ್ಸ್ಗಳೆಲ್ಲ. ತುಂಬ ಇಷ್ಟ ಆಯಿತು. ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇವೆಲ್ಲ ವೀಡಿಯೋ ನಾನು ಮಾಡ್ತಿಲ್ಲ. ಅಂದರೆ ಇಲ್ಲಿಂದ ನಾನು ಮಾಡಿದ್ದೀನಿ, ಮುಂದೆ ಬರೋದೆಲ್ಲ ನಮ್ಮ ತಂಗಿ ಮಾಡಿದ್ಲು. ಇನ್ನು ತೇರಿಗೆ ನಮಸ್ಕಾರ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಇನ್ನು ತೇರಿಂದ ಒಂದು ವಿಷಯ ಹೇಳ್ಬೇಕಂದ್ರೆ, ತೇರಿಗೆ ಹೂವು ಹಾಕಿರ್ತಾರಲ್ವ, ಅದೆಲ್ಲ ಹೂವು ಆಲ್ಮೋಸ್ಟ್ ಎಲ್ಲ ಹಿಂಗೆ ಕಿತ್ತಿದ್ರು. ಅವಾಗ ಯಾರಿಗೆ ಬರಲಿಲ್ಲ ಅದು ಹೂವು. 4-5 ಮಂದಿ ಟ್ರೈ ಮಾಡಿದರು. ಬಟ್ ನಾನು ತೆಗಿಯೋಕ್ಕೆ ಹೋದೆ. ಒಬ್ಬಕ್ಕ ಇದು ನಾವು ತೆಗಿತಿದ್ದೀವಿ ಬರ್ತಿಲ್ಲ ಬಿಡಮ್ಮ ಅಂತಂದು ಹೇಳಿದ್ರೆ, ನಾನೇನೋ ಒಂದು ಅನ್ಕೊಂಡು ಹಿಂಗೆ ಎತ್ತಿದ್ದೆ ಫ್ರೆಂಡ್ಸ್. ಹಂಗೆ ಬಂದುಬಿಡಕ್ಕ ಎಷ್ಟು ಖುಷಿ ಆಯ್ತು ಅಂದರೆ ಬರ್ತಡೇ ದಿವಸ ಏನೋ ಒಂದು ಖುಷಿ, ಒಂಥರ ಪಾಸಿಟಿವ್ ಅಂತಲೇ ಅನ್ಬೋದು. ಹಂಗಾಯ್ತು. ಇನ್ನು ಅಷ್ಟೇ ಅದೆಲ್ಲ ಮುಗಿಸ್ಕೊಂಡು ಬರ್ತಿದ್ವಿ. ಇನ್ನು ತೇರು ಎಳಿತಿರ್ತಾರಲ್ವ, ಆ ಜಾಗದಾಗೆಲ್ಲ ಅಲ್ಲಿ ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗಿಯರು ರಂಗೋಲಿ ಬಿಡಿಸಿದ್ರು. ಏನು ಸಕ್ಕತ್ತು ಬಿಡಿಸಿದ್ರು ಅಂದರೆ ಅಪ್ಪ 2 ಕಣ್ಣು ಸಾಲದು ಫ್ರೆಂಡ್. ನಿಜವಲ್ಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ರು ಅಂದರೆ, ಎಷ್ಟು ದೊಡ್ಡ
ಅಷ್ಟು ದೊಡ್ಡ ಅಂದರೆ ಇಲ್ಲಿ ವೀಡಿಯೋದಾಗ ಸ್ವಲ್ಪ ಸಣ್ಣ ಒಂದು ಕಾಣಿಸುತ್ತೆ, ಬಟ್ ಅಲ್ಲಿ ನೋಡಿದರೆ ಏನಿಲ್ಲ ಅಂದರೆ ತೇರು ಇಷ್ಟು ಅಗಲ ಹೋಗುತ್ತಲ್ವ, ಅಷ್ಟು ಅಗಲ ಬಿಡಿಸಿದ್ರು ನೋಡಿ. ಇಲ್ಲಿ ಚೆನ್ನಾಗಿದೆ ಎಲ್ಲ ದೇವ್ರದ್ದು ಊಟ ಬಿಡಿಸಿದ್ರು. ಇನ್ನು ಎಲ್ಲ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ, ಹಂಗೆ ನೋಡ್ಕೊತ ಹೋಗಿ ಸಕ್ಕತ್ತಾಗಿರುತ್ತೆ ಎಲ್ಲ ವೀಡಿಯೋಸ್. ಮತ್ತು ಪಾಪ ಇದೆಲ್ಲ ತುಳಿದ್ಬಿಡ್ತಾರೆ ಅಂತಂದೇಳಿ ಅಲ್ಲಿ ಇರೋ ಕಾಲೇಜ್ ಹುಡುಗರೇ ಅದನ್ನು ನೋಡ್ಕೊಂತಿದ್ರು. ಬಟ್ ಅಲ್ಲಿ ಏನಂದರೆ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳನ್ನೇ ಅಲ್ಲೆಲ್ಲ ಮಾಡ್ತಿರ್ತಾರೆ, ಅಂದರೆ ಸೇವೆ ಅಂತ ಅರ್ಥ. ಅದನ್ನು ಮಾಡ್ತಿರ್ತಾರೆ ಎಲ್ಲದು, ಅಂದರೆ ಜಾಸ್ತಿ ಜನಸಂಖ್ಯೆ ಇದ್ದರೆ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಸೈಡಿಗೆ ಹೋಗ್ರಿ ಅದು ಮಾಡಿ. ಇನ್ನು ಪೊಲೀಸರು ಅವ್ರೇನು ಅಷ್ಟೇ ನನಗೆ ಕಾಣಿಸಿಲ್ಲ ಫ್ರೆಂಡ್ಸ್, ಇರ್ತಾರಂತೆ ಅಷ್ಟೇ. ನನಗೆ ಅಲ್ಲಿ ಹೊರಗಡೆ ಒಂದು ಸ್ವಲ್ಪ ಮಂದಿ ಅಷ್ಟೇ ಕಾಣಿಸಿತ್ತು ಅಷ್ಟೇ. ಇನ್ನು ಬಿಟ್ಟರೆ ಎಲ್ಲ ಕಡೆಗೆ ಮಕ್ಕಳೇ ಊಟ ನೀಡೋದು ಮಕ್ಕಳೇ. ಇನ್ನು ದೇವಸ್ಥಾನಕ್ಕೆ ಸೈಡಿಂದ ಎಷ್ಟು ಶಿಸ್ತುಲಿಂದ ಕಲಿಸ್ತಿದ್ವು ಅಂದರೆ ಆ ಮಕ್ಕಳು. ಪೊಲೀಸರು ಹೇಳಿದ್ರೇ ಕೇಳಲ್ಲ ಈ ಜನ, ಅಂದರೆ ಆ ಮಕ್ಕಳು ಅಲ್ಲಿ ನಿಂತು ಪಾಪ ಹಂಗೆ ನಿಂತು ಹೆಂಗೆ ನಿಂತಾರೆ ಹಂಗೆ ನಿಂತು ಆ ಕಡೆ ಸರಿ ಈ ಕಡೆ ಸರಿ ಅಷ್ಟು ಶಿಸ್ತುಲಿಂದ ಒಂದು ಸ್ವಲ್ಪ ಗಲಾಟೆ ಇಲ್ದಂಗೆ ಅಷ್ಟು ಚೆನ್ನಾಗಿ ಕಳಿಸಿದ್ರು. ಅನ್ಕೊಂಡೆ ನಾನು ನಿಜವಾಗ್ಲೂ ಫ್ರೆಂಡ್ಸ್. ಅಷ್ಟು ಖುಷಿ ಆಯಿತು ಆ ಮಕ್ಕಳು ನೋಡಿದರೆ. ಹಗಲಿಲ್ದೆ ರಾತ್ರಿ ಹಬ್ಬನೂ ಇಲ್ಲದೆ ಸೇವೆ ಮಾಡ್ತಿದ್ರು. ಖುಷಿ ಆಯಿತು, ಯಾಕಂದರೆ ಹಬ್ಬ ಅಂದರೆ ಎಲ್ಲರಿಗೂ ಒಂದು ಇದು ಇರುತ್ತಲ್ವ, ಹಿಂಗಿರಬೇಕು ಈ ಥರ ಡ್ರೆಸ್ ಹಾಕ್ಕೋಬೇಕು ಅನ್ನೋ ಇದರಲ್ಲಿ. ಬಟ್ ಅವರು ಏನು ಮಠಕ್ಕೆ ಮತ್ತು ಬರೋರಿಗೆ ಎಲ್ಲರಿಗೆ ಸಹಾಯ ಮಾಡ್ತಿದ್ರು. ಮತ್ತು ಗುಡಿಗೆ ಹೋಗೋಕೆ ಬರೋಕ್ಕೆ ಏನು ಗಲಾಟೆ ಆಗಬಾರ್ದು ಅಂತಂದೇಳಿ ಅದನ್ನು ತಡೆಗಟ್ಟಿ ಹೆಂಗೆ ನೋಡ್ಕೋಬೇಕಂತನೂ ಅದನ್ನು ನೋಡ್ತಿದ್ರು. ತುಂಬ ಖುಷಿ ಆಯಿತು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ರು ಅಂದರೆ ಯಪ್ಪ ಅನ್ಕೋಬೇಕು. ಇನ್ನು ಮುಂದೆ ಇದೆ ನೋಡಿ, ಹಾಗೆ ನೋಡ್ಕೊತ ಹೋಗಿ. ಏನು ಮಾಡಕುಂತಿಕ ಏನಡಿ ಚಟ್ನಿ ಮಾಡಕುಂತಿದ್ದು ನಾನು ಹಾಕಿ ಸುಮ್ಮನೆ ಹೆಲ್ಪ್ ಮಾಡಕುಂತ ಸ್ವಲ್ಪ ಮರ ಇಲ್ಲ ಒಂದು ಪ್ಲೇಟ್ ನಮ್ಮ ಫ್ರೀ ಅದಾದಮೇಲೆ ಮೆಷಿನ್ಗೆ ಎಷ್ಟು ಸಾಕಲ್ಲ ಖಾರ ಆಗ್ತದೆ. ಅಲ್ಲಿ ಇರ್ತವೆ ಸ್ವಲ್ಪ ಅಲ್ಲ ತಾವು. ಏಯ್ ನೋ ಬಿಡು, ಏನು ಬೇಕಾದ್ರೆ ಸಾಬಿಡು ನೋ. ಅವು ತಪ್ಪಾಯ್ತು ಹಿಡ್ಕ ಚಟ್ನಿ ಟಿಫನಿಗೆ ಸರಿ ಇದು ತೋರಿಸ್ತೀನಿ. ಸಾಕ್ತೆ ನೋಡಿ ಫ್ರೆಂಡ್ಸ್, ಇದು ಜೋಳದ್ದಂತೆ. ಜೋಳ ನೆನೆ ಉದ್ದಿನಬೇಳೆ ಮೆಂತ್ಯಕಾಳು ಅವೆಲ್ಲ ಹಾಕ್ಯಾರ ನಮ್ಮಕ್ಕ. ಇವಾಗ ಹೇಳಿ ಹೋದ್ರು ಅವ್ರು ಡ್ಯೂಟಿಗೆ ಹೋದ್ರು. ಪ್ಲೇಟ್ ಇವು ಹಾಕದಪ್ಪ ನಾಕಮ್ಮಿ ಅವಾರಿ
ಚಟ್ನಿಗೆ ಏನೇನು ತಂದೆ ಮುರೇಕಾಯಿ, ಶೇಂಗಾ, ಟೊಮೊಟ, ಈರುಳ್ಳಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕಿ, ಹಸಿಮೆಣಸಿನ್ಕಾಯಿ, ಇಷ್ಟೇ ನೋಡಿ ಫ್ರೆಂಡ್ಸ್. ಚಟ್ನಿ ಮಾಡಿ ಕಾಂತ ಮತ್ತೆ ದೋಸೆ ಹಾಕತ್ನ ಹೆಂಗೆ ಬರ್ತದೆ ದೋಸೆ ಅಂತ ಅಲ್ಕ ತಿಂಡಿ ಏನಕ ಜೋಳದ ಕೇಳಿ ನಾನು ತಿಂದಿಲ್ಲ. ಗೋಧಿ ದೋಸೆ ಮಾಡೀನಿ. ಹೆಂಗೆ ಬರ್ತದೆ ನೋಡಿ ಇನ್ನೊಂದ್ಸತಿ ನಾವು ಟ್ರೈ ಮಾಡೋಣ. ಹಾಂ, ಬಿಡೋ ಜೋಳದ್ದು ಇನ್ನು ಈಗ ಮಕ್ಕಳಿಂದ ಅದಾತ. ಏನಪ್ಪ ನಮ್ಮ ಪ್ರಿಯ ಎದ್ದು ಬಿಟ್ಟಾನ. ನಾವು ಎದ್ದಿದ್ವಿ 2 ಗಂಟೆಗೆ, ಈತ ನಾವು ಗುಡಿಗೆ ಹೊರಗೆ ಎದ್ದಾನ. ಈ ಗುಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಪೆಷಲ್ ನಾವೆಲ್ಲ ತೇರಿದ್ರೆ ಹೋಳಿಗೆ ಮಾಡ್ತೀವಿ. ಇವರಿಲ್ಲಿ ಇದು ಮಾಡ್ತೀವಿ. ಮಾಡಲಿ ನಾಳೆ ಕರ್ಜಿಕಾಯಿ ಹೋಳಿಗೆ ಮಾಡ್ಬೇಕಂತ ಇವಾಗ ಇದು ಮಾಡಿ. ನಾಳೆಗೆ ಹೋಳಿಗೆ ಇವಾಗ ಮಾಡಲಿ. ಏನಪ್ಪ ಕಾರ್ತಿಕ ಶಾಮ್ ತರ್ಬೇಕಂತ. ಎಷ್ಟು ತರ್ಬೇಕಮ್ಮಿ? 10 ತಾಂಬ್ರ. ನೋಡಿ ಫ್ರೆಂಡ್ಸ್, ಒಂದು ಟಿಪ್ ಹೇಳ್ತೀನಿ. ಶುಂಠಿ ಅಂದರೆ ಅಲ್ಲೇನ ಒಣಗೋಗುತ್ತೆ, ಫ್ರಿಡ್ಜಿಲ್ಲ ಅಂದರೆ ಈ ಥರ ಮಣ್ಣು ಇರುತ್ತಲ್ಲ, ಹಸೆ ಮಣ್ಣು, ಅದರಲ್ಲಿ ಅಲ್ಲ ಹಾಕಿ. ನನಗೆ ಕೂಡ ಗೊತ್ತಿದ್ದಿಲ್ಲ, ಕೇಳಿದೆ ಅಂದರು ಒಣಗಲ್ಲ ಅಂತ ತಣ್ಣ ಅದ್ರಾಗಿದ್ರೆ. ಅವ ಬಾ ತಂದೆ ಹೆಂಗೆ ಬರೋದ ದೋಸೆ, ಜೋಳದ ದೋಸೆ ಮಕ್ಕಂಡು ಎದ್ದು ಈಗ ಒಂದು ದೋಸೆ ನಿಂತಾಡ್ಕೊಂಡು ಅಷ್ಟ ತಕ ಬೇರೆ ಹಾಕ್ತಿದ್ರಿ ಈಗ ಆಗ್ತಾವ. ಅದೇ ಕೈ ಹಿಡ್ಕೊಂಡು ನಿಂತಿ ಜೋಳದ ದೋಸೆ ಇದು ಅಯ್ಯಕ್ಕ ಆಕೆ ಒಂದೇ ಸಾಕಲ್ಲ. ಇದು ತಿನ್ನಕ್ಕ ಇದು ನಾನು ಮಾಡಿದ್ದು ಏನು ಬೇ ಅಂಬ ಓದ್ ಬಾಪಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಲಾಂಗ್ ಆಗಿಬಿಡುತ್ತೆ. ಇನ್ನು ಜಾತ್ರೆಗೆ ಹೋಗಿದ್ದು ಅವೆಲ್ಲ ವೀಡಿಯೋಸ್ ಇದ್ದಾವೆ. ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.